ಸುಂದರಿ ಹತ್ಯೆಗೆ ಟ್ವಿಸ್ಟ್ ಸಿಗ್ತಾ ಇದೆ. ಮೊದಲು ಆತ್ಮಹತ್ಯೆ ಅನ್ನುವಂತಹ ಶಂಕೆ ಇತ್ತು, ಬಟ್ ಆತ್ಮಹತ್ಯೆ ಆಗಿದ್ದಲ್ಲ, ಅಲ್ಲಿ ಕೊಲೆ ನಡೆದಿರೋದು ಅನ್ನೋದು ಗೊತ್ತಾಗ್ತಾ ಇದೆ. ತಾಯಿ ಹಾಗೂ ಇಬ್ಬರು ಮಕ್ಕಳದು ಆತ್ಮಹತ್ಯೆ ಅಲ್ಲ, ಕೊಲೆ ಅನ್ನೋದು ಪೊಲೀಸರು ಭೇದಿಸಿರುವಂತಹ ವಿಚಾರ. ಪ್ರಿಯಕರನಿಂದಲೇ ಪ್ರಿಯತಮೆ ಹಾಗೂ ಆಕೆಯ ಇಬ್ಬರು ಮಕ್ಕಳ ಕೊಲೆಯಾಗಿದೆ. ಚಿನ್ನ ಹಾಗೂ ಹಣಕ್ಕಾಗಿ ಪ್ರಿಯತಮೆ ಹಾಗೂ ಮಕ್ಕಳನ್ನ ಪ್ರಿಯಕರ ಕೊಂದಿದ್ದ. ಸೊ ದಿಸ್ ಇಸ್ ಅ ಕ್ಲಿಯರ್ ಕೇಸ್ ಆಫ್ ಮರ್ಡರ್ ಫಾರ್ ಗೇನ್. ಜನವರಿ 2ನೇ ತಾರೀಕು ಹಾಸನದ ದಾಸರ ಕೊಪ್ಪಲಿನಲ್ಲಿ ಈ ಘಟನೆ ನಡೆದಿದ್ದು ಗೊತ್ತಾಗ್ತಾ ಇದೆ. ಪ್ರಕರಣದ ಬೆನ್ನು ಬಿದ್ದಂತಹ ಪೊಲೀಸರು ಮೊದಲು ಆತ್ಮಹತ್ಯೆಯ ರೀತಿ ಬಿಂಬಿಸೋ ಪ್ರಯತ್ನವನ್ನ ಕೂಡ ಇಲ್ಲಿ ಮಾಡಲಾಗಿತ್ತು, ಬಟ್ ಅದನ್ನ ಭೇದಿಸಿದ್ದಾರೆ. ಜೊತೆಗೆ ಅಕ್ಯೂಸ್ಡ್ ಅನ್ನ ಕೇಳಿದಾಗ ಯಾವ ಕಾರಣಕ್ಕಾಗಿ ಕೊಲೆ ಮಾಡಿದ್ದು ಅಂತ ಕೇಳಿದಾಗ ಆತ ಆಕೆಯ ಬಳಿ ಅಂದ್ರೆ ಕೊಲೆಯಾದಂತಹ ಪ್ರಿಯತಮೆ ಬಳಿ ಇದ್ದಂತಹ ಚಿನ್ನ ಹಾಗೂ ಹಣ ಆತನ ಕಣ್ಣು ಕುಗ್ತಾ ಇತ್ತು ಅನ್ನೋದು ಗೊತ್ತಾಗಿದೆ. ಹಾಸನದಲ್ಲಿ ರೀಲ್ಸ್ ಸುಂದರಿ ಹತ್ಯೆಗೆ ಈಗ ಟ್ವಿಸ್ಟ್ ಸಿಕ್ಕಿರುವಂತಹ ವಿಚಾರದ ಬಗ್ಗೆ ಹೇಳ್ತಾ ಇದ್ವಿ. ಮದುವೆ ಆಗಿರುತ್ತೆ ಆಕೆಗೆ, ಇಬ್ರು ಮಕ್ಕಳಿರ್ತಾರೆ, ಬಟ್ ಈ ನಡುವೆ ಪರಿಚಯ ಆದಂತಹ ವ್ಯಕ್ತಿಯ ಜೊತೆಗೆ ಅತಿಯಾದಂತಹ ಸಲುಗೆ, ಅತಿಯಾದಂತಹ ಆತ್ಮೀಯತೆ ಆಕೆಯ ಜೀವನಕ್ಕೆ ಹಾಗೂ ಆಕೆಯ ಮಕ್ಕಳ ಜೀವನಕ್ಕೆ ಕುತ್ತು ತಂದಿದೆ. ಆತನ ಇಂಟೆನ್ಷನ್ ಮೊದಲಿಂದ ಕೂಡ ಕ್ಲಿಯರ್ ಇತ್ತು ಅಂತ ಅನ್ಸುತ್ತೆ. ಡೀಟೇಲ್ಸ್ ಕೊಡ್ತಾರೆ ಶಶಿಧರ್. ಇಡೀ ಪ್ರಕರಣದಲ್ಲಿ ಪೊಲೀಸರಿಗೆ ಎಲ್ಲಿ ಅನುಮಾನ, ಯಾವ ಪಾಯಿಂಟ್ ಅಲ್ಲಿ ಬರುತ್ತೆ ಮತ್ತು ಈ ಪ್ರಿಯತಮ ಹೇಗೆ ಸಿಕ್ಕಾಕೊಳ್ತಾನೆ, ನಂತರ ಆತ ಬಾಯ್ಬಿಟ್ಟಂತಹ ವಿಚಾರಗಳು ಏನೇನು ಅಂತ. ಮಮತಾ, ಹಾಸನ ಹೊರವಲಯದ ದಾಸರು ಕೊಪ್ಪಲಿನಲ್ಲಿ ಜನವರಿ 2ರಂದು ಇಬ್ಬರು ಮಕ್ಕಳು ಹಾಗೂ ತಾಯಿ ನಿಗೂಢವಾಗಿ ಸಾವನ್ನಪ್ಪಿರ್ತಕ್ಕಂತಹ ಪ್ರಕರಣ ಬೆಳಕಿಗೆ ಬಂದಿರ್ತದೆ. ಅದಾದ ಬಳಿಕ ಅದೇನು ಮೃತ ಶಿವಮ್ಮ ತಾಯಿ ಹುಲಿಯಮ್ಮ ಹಾಗೂ ಆಕೆಯ ಪತಿ ತೀರ್ಥ ಪ್ರಸಾದ್ ಮಕ್ಕಳು ಹಾಗೂ ಪತ್ನಿಯ ಬಗ್ಗೆ ಸಾವಿನ ಬಗ್ಗೆ ಅನುಮಾನವನ್ನು ವ್ಯಕ್ತಪಡಿಸಿ ಪೆನ್ಷನ್ ಮೊಹಲಾ ಪೊಲೀಸ್ ಠಾಣೆಗೆ ದೂರನ್ನು ನೀಡಿರ್ತಾರೆ. ಅಲ್ಲದೆ ಏನು ಶಿವಮ್ಮ ಮೈ ಮೇಲಿದ್ದ ಒಡವೆಗಳು ಹಾಗೂ ಮೊಬೈಲ್ ಕಾಣೆಯಾಗಿರೋ ಬಗ್ಗೆ ಸಹ ದೂರಿನಲ್ಲಿ ಅವರು ಹೇಳಿರ್ತಾರೆ. ಇದನ್ನು ಪ್ರಕರಣ ದಾಖಲಿಸಿಕೊಂಡಂತಹ ಪೆನ್ಷನ್ ಮೊಹಲಾ ಪೊಲೀಸರು ಏನು 5ನೇ ದಿನದಲ್ಲಿ ಆರೋಪಿಯನ್ನು ಬಂಧಿಸಿರ್ತಕ್ಕಂಥದ್ದು. ಆರೋಪಿಯನ್ನು ಬಂಧಿಸಿದ ನಂತರವೇ ಅದು ಕೊಲೆ ಅಂತ ಹೇಳಿ ತಿಳಿದು ಬಂದಿರತಕ್ಕಂಥದ್ದು. ಏನು ಶಿವಮ್ಮ ಇರ್ತಾರೆ, ಈಕೆಯ ಪತಿ ತೀರ್ಥ ಪ್ರಸಾದ್ ಬಿಜಾಪುರದಲ್ಲಿ ಬೇಕರಿಯನ್ನು ನಡೆಸ್ತಾ ಇರ್ತದೆ. ಈ ಸಂದರ್ಭದಲ್ಲಿ ಕೊಲೆ ಆರೋಪಿ ನಿಂಗಪ್ಪ ಕಾಗವಾಡಿ ಶಿವಮ್ಮ ಅವರಿಗೆ ಪರಿಚಯ ಆಗಿರ್ತಾರೆ. ಇದು ಸಲಿಗೆ ಬೆಳೆದಿರ್ತದೆ. ಆ ನಂತರದಲ್ಲಿ ಬಿಜಾಪುರದಲ್ಲಿ ಬೇಕರಿಯನ್ನು ಬಂದ್ ಮಾಡಿ ತುಮಕೂರಿನಲ್ಲಿ ತೀರ್ಥ ಪ್ರಸಾದ್ ಕೆಲಸಕ್ಕೆ ಸೇರ್ತಾರೆ. ಹಾಸನದಲ್ಲಿ ಭೋಗ್ಯಕ್ಕೆ ಮನೆಯನ್ನು ಮಾಡಿ ಪತ್ನಿ ಹಾಗೂ ಇಬ್ಬರು ಮಕ್ಕಳನ್ನು ಇಲ್ಲಿ ಇಟ್ಟಿರ್ತಾರೆ. ಆದರೆ ಏನು ಈ ಸಲುಗೆ ಬೆಳೆಸ್ಕೊಂಡಿದ್ದಂತಹ ಏನು ನಿಂಗಪ್ಪ ಕಾಗವಾಡಿ ಇದ್ದಾನೆ, ಅವನು ಆಗಾಗ್ಗೆ ಹಾಸನಕ್ಕೆ ಬಂದು ಹೋಗ್ತಿರ್ತಾನೆ. ಅಲ್ಲದೆ ಅಕ್ಕಪಕ್ಕದ ಮನೆಯರಿರ್ಬೋದು, ಸ್ನೇಹಿತರಿರ್ಬೋದು, ಶಿವಮ್ಮ ಆತನನ್ನು ಕಾರು ಚಾಲಕ ಎಂದು ಹೇಳಿ ಪರಿಚಯವನ್ನು ಮಾಡಿಕೊಟ್ಟಿರ್ತಾರೆ. ಜನವರಿ 1ರಂದು ಏನು ನಾನು ಹಾಸನಕ್ಕೆ ಬರ್ತಿದ್ದೀನಿ ಅಂತ ಹೇಳಿ ಪತಿ ತೀರ್ಥ ಪ್ರಸಾದ್ ದೂರವಾಣಿಯನ್ನು ಮಾಡ್ತಾನೆ. ಈ ಸಂದರ್ಭದಲ್ಲಿ ಆ ವಿಷಯ ತಿಳಿದಂತಹ ಏನು ಆರೋಪಿ ನಿಂಗಪ್ಪ ಕಾಗವಾಡಿ ಇದ್ದಾನೆ, ಆ ಶಿವಮ್ಮ ಮೈ ಮೇಲಿದ್ದಂತಹ ಒಡವೆಗಳ ಆಸೆಗಾಗಿ ಆಕೆಯನ್ನು ಕತ್ತು ಇಸುಕಿ ಕೊಲ್ತಾನೆ. ಆ ನಂತರದಲ್ಲಿ ಇಬ್ಬರು ಮಕ್ಕಳನ್ನು ಸಹ ಹಲ್ಲೆ ಮಾಡಿ ಕತ್ತು ಇಸುಕಿ ಕೊಂದಿರ್ತಕ್ಕಂಥದ್ದು. ಈ ಪ್ರಕರಣವನ್ನು ಪೊಲೀಸರು 5 ದಿನದಲ್ಲಿ ಬೇಯಿಸಿರ್ತಕ್ಕಂಥದ್ದು. ಅಲ್ಲದೆ ತೀರ್ಥ ಪ್ರಸಾದ್ ಏನಿದ್ದಾರೆ ಅವರು ಏನು ಪತ್ನಿಯ ಮಕ್ಕಳು ಏನು ಸಾವಿನ ಇದ್ರು ಅದ್ರ ಬಗ್ಗೆ ಸಹ ಅನುಮಾನವನ್ನು ವ್ಯಕ್ತಪಡಿಸಿದರು. ಈಗ ಆರೋಪಿಯನ್ನು ಪೊಲೀಸರು ವಶಕ್ಕೆ ಪಡೆದಿರ್ತಾರೆ. ಅಲ್ಲದೆ ಆತ ಏನು ಒಡವೆ ಹಾಗೂ ಫೋನನ್ನು ಕದ್ದೊಯ್ದ ಅದನ್ನು ಸಹ ಈಗ ವಶಪಡಿಸುವ ನಿಟ್ಟಿನಲ್ಲಿ ಪೊಲೀಸರು ಕ್ರಮವನ್ನು ಕೈಗೊಂಡಿರ್ತಕ್ಕಂಥದ್ದು. ಮಮತಾ, ಧನ್ಯವಾದ ಶಶಿಧರ್.